ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ಈಗ ಗೊತ್ತಾಗಿದೆ ನನ್ನನ್ನು ಪ್ರೀತಿಸೋರ್ಗೆ ನಾನು ಎಷ್ಟು ನೋವು ಕೊಟ್ಟಿದ್ದೀನಿ ಅಂತ. ಉದ್ದೇಶಪೂರ್ವಕವಾಗಿ ನಾನು ಹಾಗೆ ಮಾಡ್ತಾ ಇದ್ದಿದ್ರು ನನ್ನಿಂದ ನೋವಾಗಿರೋದಂತೂ ಸತ್ಯ ಅಲ್ವಾ? ಇವತ್ತು ನನ್ನ ತಂದೆನ ನೋಡಿದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ನಮ್ಮಪ್ಪ ನೋಡಿದ್ಮೇಲೆ ನನಗಾಗಿದ್ದ ಖುಷಿ, ನನಗೆ ಸಿಕ್ಕಿದ ಸಂತೋಷ, ಅವರಿಂದ ಸಿಕ್ಕಿರೋ ಪ್ರೀತಿ ನನ್ನ ಮಗನಿಗೂ ಅವನಪ್ಪನಿಂದ ಸಿಗ್ಬೇಕಲ್ವ? ಅವನು ಅದನ್ನ ಬಯಸ್ತಾನಲ್ವ? ಅವನಿಗೂ ಅಪ್ಪ ಅಂತ ಕರಿಬೇಕು ಅಂತ ಅನ್ಸುತ್ತಲ್ವ? ಆದ್ರೆ ಆ ಆಸೆನ ನಾನು ತುಳಿತಾ ಇದ್ದೀನಿ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಆಂಟಿ ಸರ್ಪ್ರೈಸ್ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಪಪ್ಪನು ಮತ್ತೆ ಮ್ಯಾಮ್ ಇದಾರೆ. ಅದೇ ಸರ್ಪ್ರೈಸು, ಗೊತ್ತಾಗತ್ತೆ ಇರಿ. ಅಪ್ಪನ ಮಾತು ಕೇಳಿದ್ಮೇಲೆ ನನ್ಗೆ ಅರ್ಥ ಆಯ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಅವ್ರು ಹೇಳಿದ ಸತ್ಯ. ಜೀವನ ಅನ್ನೋದು ತುಂಬಾನೇ ಅನ್ಸರ್ಟನ್. 4 ದಿನದ ಬದುಕು ಅಂತಾರಲ್ಲ, ಅದು ತುಂಬಾನೇ ಚಿಕ್ಕದು. ನಾವೆಲ್ಲರೂ ಏನಾಗ್ತೀವೋ ಹೇಗಿರ್ತೀವೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದಿನ ಇಂಥವ್ರ ಜೊತೆ ಬದುಕಬೇಕು ಅಂತ ಅನ್ನಿಸ್ದಾಗ ಅವ್ರ ಜೊತೆ ಪ್ರೀತಿಯಿಂದ ಬದುಕಬೇಕು. ಮನಸ್ಸು ಏನ್ ಹೇಳುತ್ತೋ ಅದನ್ನೇ ಮಾಡಬೇಕು. ಚಿಕ್ಕಿ, ಅವರಿಬ್ರು ಏನ್ ಮಾತಾಡ್ತಾ ಇದಾರೆ? ನೀನು ಕೇಳಿಸ್ತಾ ಇದೆಯಾ? ಇಲ್ಲ. ಹಾಗಿದ್ರೆ ನನಗೆ ಹೇಗೆ ಕೇಳಿಸುತ್ತೆ ಅಲ್ವಾ? ಹಾ, ನೋಡೋಣ ಇರು. ಏನ್ ಸಾಕು ಗೌತಮ್ ಅವ್ರು, ಇನ್ ನಾವೀಗಿರ್ಬಾರ್ದು, ದೂರ ಇರಬಾರ್ದು. ಪ್ರಪಂಚದಲ್ಲಿ ಯಾವ ಶಕ್ತಿನೂ ನಮ್ಮನ್ನ ದೂರ ಮಾಡಬಾರ್ದು. ನಿಮ್ ಪ್ರೀತಿ ನನಗೆ ಧೈರ್ಯ. ನೀವು ಒಬ್ರು ಸಿಕ್ಕಿದ್ರೆ ಸಾಕು, ನಾನು ಎಲ್ಲಾನು ಫೇಸ್ ಮಾಡ್ತೇನೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ.